ತಿಳಿಯಲಾಗಿದೆ. ಈ ರೀತಿ ಒಂದು ಭಕ್ತಿಯನ್ನು ನನ್ನ ತಾಯಿ ಸಹ ಬಹಳ, ನಾನು ಚಿಕ್ಕುಳಿರಬೇಕಾದ್ರೆ ಸಹ ಈ ಭಕ್ತಿಯನ್ನು ನನ್ನಲ್ಲಿ ತುಂಬಿದ್ರು. ಒಮ್ಮೆ ನಮ್ಮ ತಾಯಿ ಏನು ಮಾಡ್ತಿದ್ರಂದ್ರೆ, ನಾವು ಯಶವಂತಪುರದಲ್ಲಿರ್ಬೇಕಾದ್ರೆ ಶಿವಾಜಿನಗರ ಚರ್ಚ್ಗೆ ನೋಡ್ಕೊಂಡು ಬರ್ತಾ ಇದ್ವಿ. ಅವರಲ್ಲಿ ಏನಂತ ಭಕ್ತಿ ಅಂದರೆ, ನಾವು ಅವನ ಹತ್ರ ಆ ಮಾತೆಯ ಒಂದು ಧ್ವಜಸ್ತಂಭಕ್ಕೆ ಒಂದು ದಾರ ಕಟ್ಟಿ ಅವ್ರು ಏನಾದರೂ ಕೋರಿಕೆಯನ್ನು ನಿರ್ಣಯಿಸಿದ್ರೆ ಅದು ಖಂಡಿತವಾಗಿ ನೆರವೇರುತ್ತದೆ ಎಂಬ ನಂಬಿಕೆ. ಅದೇ ರೀತಿ ಅನೇಕ ಸಲ ಅನೇಕ ಒಂದು ಅಭಿಪ್ರಾಯಗಳನ್ನಾಗಿ ಪ್ರಾರ್ಥಿಸಿದ್ರು ಮತ್ತು ಅವುಗಳನ್ನು ಆ ದೇವರ ವರಪ್ರಸಾದದಿಂದ ಪಡೆದುಕೊಂಡರು. ಅಂತಹ ಭಕ್ತಿ ನಾನು ಸಹ ಮಾತೆಯಲ್ಲಿ ಪ್ರಾರ್ಥಿಸುವಾಗ ಅನೇಕ ರೀತಿಯ ವರಪ್ರಸಾದಗಳು ನನಗೆ ಸಿಕ್ಕಿದೆ. ಕೆಲವರು ಕೇಳಬೇಕು, ನಿಮ್ಮ ಹತ್ರ ಬಂದ್ಬಿಟ್ಟು ಬೈಬಲ್ ಇಟ್ಕೊಂಡು ಬಂದ್ಬಿಟ್ಟು ನೀವು ಮಾತೆಯಲ್ಲಿ ಯಾಕೆ ಪ್ರಾರ್ಥಿಸಬೇಕು, ದೇವರ ಹತ್ರ ಡೈರೆಕ್ಟಾಗಿ ನೀವು ಪ್ರಾರ್ಥಿಸಿದ್ರೆ ನಿಮ್ಮ ಕೋರಿಕೆಗಳು ಈಡೇರಲ್ವಾ ಎಂಬ ಅನೇಕ ಪ್ರಶ್ನೆಗಳು ನಮಗೆ ಕೇಳಬಹುದು. ಆದರೆ ನಾವು ಪ್ರಾರ್ಥಿಸಿದ್ರೆ ಏನು ತಪ್ಪಾಗಲ್ಲ. ಏಕೆಂದರೆ ಮಾತೆ ದೇವರ ತಾಯಿಯಾಗಿದ್ದಾರೆ, ಸಕಲ ಸಂತರ ರಾಣಿಯಾಗಿದ್ದಾರೆ. ಇವರು ಆ ಪ್ರಭು ಯೇಸುವನ್ನು ಹೆತ್ತು ಮತ್ತು ಸಾಕಿ ಸಲಹಿ ಆ ದೇವರ ಚಿತ್ತವನ್ನು ಮತ್ತು ಈ ಲೋಕದ ರಕ್ಷಣೆಗೆ ಸಹಕಾರಿಯಾದಂತಹ ಮಾತೆ ಯಾವುದಾದ್ರೂ ಭಿನ್ನಗಳನ್ನು ಪ್ರಾರ್ಥನೆಗಳನ್ನು ದೇವರ ಮುಂದಿಟ್ಟರೆ ಅದನ್ನು ಅವರು ಈಡೇರಿಸದೇ ಇರುತ್ತಾರಾ? ನಾನು ನೆನೆಸಿದಾಗ ಒಂದು ಕತೆ ಜ್ಞಾಪನ ಬರುತ್ತದೆ. ಒಬ್ಬ ರಾಜನಿದ್ದಂತೆ. ಆ ರಾಜ ಕಾಡಿಗೆ ಬೇಟೆಗಾಗಿ ಹೋದಾಗ ಅಲ್ಲಿ ಕಾಡಿನ ಮನುಷ್ಯರು ಅವರನ್ನು ಅಟ್ಯಾಕ್ ಮಾಡಿಬಿಟ್ಟು ಬಂದ್ಬಿಟ್ಟು ಹೇಳ್ತಾರಂತೆ, ನಿನ್ನು ಕೊಲ್ತೇವೆ ಅಂದಾಗ ಅವ್ರ ಜೊತೆಲಿದ್ದಂತಹ ಸೈನಿಕರು ಹೇಗೋ ಕಷ್ಟಪಟ್ಟು ಆ ರಾಜನನ್ನು ಹೇಗಾದರೂ ನಾವು ರಕ್ಷಿಸ್ಬೇಕಂತ ಹೇಳಿ ಕಷ್ಟಪಟ್ಟು ಆ ರಾಜನನ್ನು ಆ ಕಾಡು ಮನುಷ್ಯರಿಂದ ರಕ್ಷಿಸ್ತಾರಂತೆ. ಆಗ ಹೇಗೋ ರಾಜನಿಗೆ ಒಂದು ರೀತಿಯ ತೃಪ್ತಿ, ಸಂತೋಷ, ನನ್ನ ಜೀವ ಮರಳಿ ಬಂತಲ್ಲ ಅಂತ ಹೇಳಿ ಅರಮನೆಗೆ ಹೋದ ಮೇಲೆ ಆ ಸೈನಿಕರಿಗೆ ಹೇಳ್ತಾನಂತೆ, ನೀವು ನಿಜವಾಗಿಯೂ ನನ್ನ ಪ್ರಾಣವನ್ನು ಉಳಿಸಿದ್ದೀರಾ, ನನಗೆ ಮರು ಜನ್ಮವನ್ನು ನೀಡಿದ್ದೀರಾ, ಆದ್ದರಿಂದ ನೀವೇನೇ ಕೇಳಿ ನಾನು ಅದು ನಿಮಗೆ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಮೊದಲನೇ ಸೈನಿಕ ಬಂದು ಕೇಳ್ತಾನಂತೆ, ನನಗೆ ಒಂದು ಮೂಟೆ ಚಿನ್ನ ಕೊಡಿ ಅಂತ ಹೇಳ್ತಾರಂತೆ. ಒಂದು ಮೂಟೆ ಚಿನ್ನ ಕೊಡಿ ಅಂತ ಅಂದಾಗ ರಾಜ ಒಂದು ಮೂಟೆ ಚಿನ್ನ ಕೊಟ್ಟನಂತೆ. ಇನ್ನೊಂದು ಸರಿ ಇನ್ನೊಂದು ಸೈನಿಕ ಬಂದು, ಇವನು ತುಂಬ ಆಸೆ ಪಡ್ತಾ ಇದ್ದೇನೆ, ಚಿನ್ನ ಕೇಳ್ತಾ ಇದ್ದೇನೆ, ನಾನು ಅಷ್ಟೊಂದು ಬೇಡ, ಒಂದು ಮೂಟೆ ಬೆಳ್ಳಿ ಕೊಟ್ಟರೆ ಸಾಕು ಅಂತ ಕೇಳ್ತಾ ಇದ್ದೆ. ರಾಜ ಅದು ಕೊಡ್ತಾನಂತೆ. ಆಗ ಇನ್ನೊಬ್ಬ ಸೈನಿಕ ಬಂದು ಹೇಳಿದಾಗ ರಾಜ ಕೇಳ್ತಂತೆ, ನಿಮ್ಗೇನು ಬೇಕಂದಾಗ ನನಗೇನು ಬೇಡ, ನನಗೆ ಒಂದೇ ಒಂದು ಆಸೆ ಇದೆ, ಅದನ್ನು ಈಡೇರಿಸಬೇಕು ಅಂತ ಅಂತೆ. ಅದೇನಂದಾಗ, ನೀನು ನಿನ್ನ ತಾಯಿಯನ್ನು ಬಹಳವಾಗಿ ಪ್ರೀತಿಸ್ತೀಯಾ, ಆಕೆ ನಿನ್ನನ್ನು ಬಹಳ ಅಕ್ಕರೆಯಿಂದ ಪ್ರೀತಿಯಿಂದ ನೋಡ್ಕೊಳ್ತಾರೆ. ತಾಯಿ ಮಗನ ಸಂಬಂಧ, ಆ ತಾಯಿಯ ಪ್ರೇಮ, ಆ ತಾಯಿಯ ಮಹತ್ವವನ್ನು ನಾನು ಈ ಅರಮನೆಯಲ್ಲಿ ಕಂಡಿದ್ದೇನೆ. ನನಗೆ ತಾಯಿ ಇಲ್ಲ, ಆ ತಾಯಿಯ ಪ್ರೀತಿಯನ್ನು ನಾನು ಸಹ ಒಂದು ದಿವಸ ನಾನು ಆ ತಾಯಿಯ ಜೊತೆ ಇರಬೇಕು, ಅವರನ್ನು ನನ್ನ ಮನೆಗೆ ಕಳಿಸಿಕೊಡಿರಿ. ನಿಮ್ಮ ತಾಯಿಯ ಆ ಪ್ರೀತಿಯನ್ನು, ಆ ಮಮತೆಯ ಮಾತೆಯನ್ನು, ಒಂದು ಪ್ರೀತಿಯನ್ನು ನಾನು ಸಹ ಅನುಭವಿಸಬೇಕು. ತಾಯಿ ಇಲ್ಲದ ನನಗೆ ಆ ತಾಯಿಯ ಅನುಭವ ನನಗಾಗಬೇಕು ಅಂತ ಹೇಳ್ತಾರಂತೆ. ರಾಜನಿಗೆ ಏನೋ ಒಂಥರ ಕಳವಳ, ಏನು ಈ ಸೈನಿಕ ಇಂಥ ಪ್ರಶ್ನೆ, ಇಂತಹ ಒಂದು ಆಸೆ ಕೇಳ್ತಾನಲ್ಲ ಅಂತ ಹೇಳಿ ಏನು ಮಾಡ್ತಾನಂತೆ, ಸರಿ ಸೈನಿಕರು ಕಳಿಸಿ ಅವ್ರ ಮನೆ ನೋಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಅವ್ರ ಮನೆ ಮುಳ್ಳುಗಳ ಹಾದಿ, ಒಂದು ಗುಡಿಸಲು ಅಂತಿದ್ದಾಗ, ಇಂತಹ ಮನೆಗೆ ನಾನು ಕಳಿಸಲು ಹೇಗೆ ತಾನೇ ಸಾಧ್ಯ ಅಂತೇಳಿ ಮೊದಲು ರಸ್ತೆಗಳನ್ನು ಸರಿ ಮಾಡ್ತಾರಂತೆ, ಆ ದಾರಿಯನ್ನು ಸರಿ ಮಾಡಿಸ್ತಾರಂತೆ, ಆ ಮನೆಯನ್ನು ಆ ಊರಿನ ಎಲ್ಲ ಜನರಿಗೆ ಒಂದು ಸವಲತ್ತು ನೀಡುವುದರ ಮೂಲಕ ಆ ಮಾತೆ ಹೋಗಲು ಒಂದು ಅನುವು ಮಾಡ್ತಾರಂತೆ. ನೋಡಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಧಾರಣವಾದಂತಹ ಮನುಷ್ಯ, ಸಾಧಾರಣವಾದಂತಹ ರಾಜ ತನ್ನ ತಾಯಿಯ ಒಂದು ಪ್ರೀತಿ, ಆ ತಾಯಿಗೆ ಎಷ್ಟು ಗೌರವ, ಎಷ್ಟು ಮಹತ್ವವನ್ನು ನೀಡುತ್ತಾನೆ. ಆಕೆ
ಯಾವ ರೀತಿ ಇರಬೇಕೆಂಬ ಒಂದು ಸಂತೋಷದಿಂದಿರಲು ಆತ ಒಂದು ಪ್ರಯತ್ನ ಪಡ್ತಾನೆ. ಆದರೆ ದೇವರ ಪುತ್ರ ಆದ ಪ್ರಭು ಯೇಸು ಆ ಮಾತೆ ಮರಿಯಮ್ಮನವರು ವಿನಯಿಸಿದರೆ ಖಂಡಿತವಾಗಿ ನಿರಾಕರಿಸುವುದಿಲ್ಲ. ಖಂಡಿತವಾಗಿ ನಾವು ಬೇಡುವ ಪ್ರತಿಯೊಂದು ಆ ಕೋರಿಕೆಗಳನ್ನು ಮಾತೆ ನಮಗಾಗಿ ಪ್ರಾರ್ಥಿಸಿ ಇನ್ನೂ ದೇವರ ಅನುಭವವನ್ನು ಪಡೆದುಕೊಳ್ಳಲು, ದೇವರಲ್ಲಿ ವಿಶ್ವಾಸವನ್ನು ಅಧಿಕರಿಸಲು ನಮಗೆ ಸಹಾಯ ಮಾಡುತ್ತಾರೆ. ಯಾಕೆಂದರೆ ಮಾತೆಯಲ್ಲಿ ಮೊದಲು ವಿಶ್ವಾಸವಿತ್ತು. ಕಾನಾ ಊರಿನ ಮದುವೆಯಲ್ಲಿ ಪ್ರಭು ಯೇಸು ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸುತ್ತಾರೆ. ಅದು ಏನಾಗುತ್ತಂತಂದ್ರೆ ಶಿಷ್ಯರು ನೋಡ್ತಾರೆ ಆ ಅದ್ಭುತನ. ಮೊದಲನೇ ಅದ್ಭುತವನ್ನು ನೋಡಿದಾಗ ಹೇಳ್ತಾರೆ, ಆ ಅದ್ಭುತವನ್ನು ನೋಡಿ ಶಿಷ್ಯರಿಗೆ ವಿಶ್ವಾಸ ಮೂಡಿತು ಅಂತ. ಆದರೆ ಮಾತೆಯಲ್ಲಿ ಆ ಅದ್ಭುತ ಮಾಡುವ ಮೊದಲೇ ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿತ್ತು. ಅವರೇನಾದರೂ ಮಾಡುತ್ತಾರೆ ಎಂಬ ವಿಶ್ವಾಸ, ಗಾಢವಾದ ವಿಶ್ವಾಸ ಮಾತೆಯಲ್ಲಿತ್ತು. ಇದು ಒಂದು ಡಿಫರೆನ್ಸು. ಏಕೆಂದರೆ ಮಾತೆ ಅದ್ಭುತವನ್ನು ನೋಡದೆ ವಿಶ್ವಾಸಿದ್ರು. ಆದರೆ ಶಿಷ್ಯರು ಆ ಅದ್ಭುತವನ್ನು ನೋಡಿದ ನಂತರ ಪ್ರಭು ಯೇಸುವಿನಲ್ಲಿ ವಿಶ್ವಾಸ ಬಂತು. ಇಂತಹ ಗಾಢವಾದ ವಿಶ್ವಾಸ ಮಾತೆಯಲ್ಲಿತ್ತು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆಯನ್ನು ನಂಬಿದಾಗ, ಮಾತೆಯಲ್ಲಿ ಪ್ರಾರ್ಥಿಸಿದಾಗ, ಮಾತೆಗೆ ನಮ್ಮ ಗೌರವಗಳನ್ನು ಸಲ್ಲಿಸಿದಾಗ ಖಂಡಿತವಾಗಿ ನಮ್ಮ ವಿಶ್ವಾಸ ಕುಂದು ಹೋಗುವುದಿಲ್ಲ. ಬದಲಾಗಿ ನಮ್ಮ ವಿಶ್ವಾಸ ಇನ್ನೂ ಹೆಚ್ಚಾಗುತ್ತದೆ. ಇನ್ನು ದೇವರಲ್ಲಿ ನಮ್ಮ ನಂಬಿಕೆ, ಭಕ್ತಿ, ಆ ವಿಶ್ವಾಸವು ಇನ್ನೂ ಅಧಿಕರಿಸುವಂತ ಮಾತೆ ನಮಗೆ ಸಹಾಯ ಮಾಡುತ್ತಾರೆ. ಅನೇಕ ಬಾರಿ ಕೇಳ್ತಾರೆ, ಏನು ಜಪಸಾರ ಮಾಡ್ತಿರಲ್ಲ, 53 ಮಣಿಗಳ ನಮೋ ಮರಿಯ ಪರಲೋಕ ಹೇಳಿದ್ರೆ ಏನು, ಅದೆಲ್ಲ ಬರ್ತದೆ, ಯಾಕೆ ಮಾಡಬೇಕು ಎಂಬ ಪ್ರಶ್ನೆ ಬಂದರೆ ಖಂಡಿತವಾಗಿ ಜಪಸಾರ ಮಾಡೋದು ಸುಮ್ಮನೆ ಅಲ್ಲ. ಬದಲಾಗಿ ಬೈಬಲ್ ಆಧಾರಿತವಾದಂತಹ ಕ್ರಿಸ್ತರ ಜನನ, ಮರಣ, ಪುನರುತ್ಥಾನ ಮತ್ತು ಮಾಡಿದಂತಹ ಸಕಲ ಅದ್ಭುತಗಳನ್ನು, ಯೇಸುವಿನ ಜೀವನವನ್ನು ಧ್ಯಾನಿಸುವಂತಹ ಆ ರಹಸ್ಯಗಳಾಗ್ತವೆ. ನಾವು ಸಂತೋಷ ರಹಸ್ಯಗಳನ್ನು ಹೇಳುವಾಗ ಪ್ರಭುವಿನ ಆ ಜನನ ಯಾವ ರೀತಿ ಆಯಿತು, ಯಾವ ರೀತಿ ಅವರು ದೇವಾಲಯದ ಅದ್ಭುತರಾದರು, ದೇವಾಲಯದ ಕಾಣಿಕೆಯಾದರು, ಮತ್ತು ಯಾವ ರೀತಿ ಜನಿಸಿದರು, ಯಾವ ರೀತಿ ಅಭಿವೃದ್ಧ ಮತ್ತು ಎಲಿಜಬೆತ್ ಅವರಿಗೆ ಯಾವ ರೀತಿಯ ಅದ್ಭುತಗಳೆಲ್ಲ ಯಾವ ರೀತಿ ಆಯಿತು ಎಂಬುದನ್ನು ನಾವು ಧ್ಯಾನಿಸುತ್ತೇವೆ. ದುಃಖದ ರಹಸ್ಯಗಳಲ್ಲಿ ಆ ಪ್ರಭುವಿನ ಯಾತ್ರೆಯನ್ನು ಧ್ಯಾನಿಸುತ್ತೇವೆ. ಮತ್ತು ಮಹಿಮೆಯ ರಹಸ್ಯಗಳಲ್ಲಿ ಆ ಪ್ರಭುವಿನ ಪುನರುತ್ಥಾನ, ಸ್ವರ್ಗಾರೋಹಣ ಮತ್ತು ಮಾತೆ ಮರಿಯಮ್ಮನವರು ಇಹಪರ ರಾಣಿಯಾಗಿ ಬಾಳುವುದನ್ನು ನಾವು ಧ್ಯಾನಿಸುತ್ತೇವೆ. ಇವೆಲ್ಲವೂ ನಾವು ಎಲ್ಲೋ ಒಂದು ಕಥೆಗಳು ಕೇಳಿ ನಾವು ಅದನ್ನು ಧ್ಯಾನಿಸುವಂಥದ್ದಲ್ಲ. ಬದಲಾಗಿ ಬೈಬಲ್ನಲ್ಲಿ ಇರುವಂತಹ ವಾಕ್ಯಗಳನ್ನು ಆರಿಸಿ ಅದನ್ನು ಯೇಸುವಿನ ಒಂದು ಜೀವನವನ್ನು ಧ್ಯಾನಿಸುವಂತಹ ಒಂದು ಸಾಧನವಾಗಿದೆ. ಒಂದು ರೀತಿಯ ಸಹೋದರ ಸಹೋದರಿಯರೇ, ದಿವಂಗತರಾದ ಧರ್ಮಾಧ್ಯಕ್ಷರಾದಂತಹ ಮಿಕೇಲಪ್ಪರು ಹೇಳುವುದಂತೆ, ಅವ್ರೇನು ಹೇಳ್ತಾ ಇದ್ದಾರಂತೆ, ಜಪಸರದ ನೋಟ ಸೈತಾನನ ಓಟ ಅಂತ. ಅಂದರೆ ನಾವು ಯಾವಾಗ ಜಪಸರವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡ್ತೇವೋ ಆಗ ಸೈತಾನ ನಮ್ಮ ಹತ್ರ ಇರಲ್ಲ. ಬದಲಾಗಿ ಜಪಸರದ ನೋಟ ಸೈತಾನನ ಓಟ. ಯಾವಾಗ ಜಪಸರನ್ನು ಮಾಡ್ತೀವೋ, ಯೇಸುವಿನಲ್ಲಿ ಆ ಜೀವನವನ್ನು ಧ್ಯಾನಿಸ್ತೇವೋ, ನಮ್ಮ ವಿಶ್ವಾಸವನ್ನು ಅಧಿಕರಿಸ್ತೇವೋ ಆಗ ಖಂಡಿತವಾಗಿ ಅಲ್ಲಿ ದೇವರ ಒಂದು ಪ್ರಸನ್ನತೆ ಇರುತ್ತೆ ಹೊರತು ಬೇರೆ ಯಾವುದೇ ರೀತಿಯ ಪಿಶಾಚಿಯ ಪ್ರಸನ್ನತೆಯಲ್ಲಿ ಸಾಧ್ಯವಿಲ್ಲ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡುವಾಗ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಮಾತು ಮರೆಮಾಡುವ ಮುಖಾಂತರ ನಾವು ಬೇಡುವ ಪ್ರತಿಯೊಂದು ವರಪ್ರಸಾದಗಳು ಭಗವಂತ ನಮಗೆ ಕರುಣಿಸಲಿ ಎಂದು ಇದರಲ್ಲಿ ಪೂಜೆಗೆ ವಿಶೇಷವಾಗಿ ಪ್ರಾರ್ಥಿಸೋಣ. ಬೇರೆ ಇದು ವಿಶೇಷವಾಗಿ ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಯಾಕಂದರೆ ಮಾತು ಮರಿಯಮ್ಮನವರು ಕುಟುಂಬಗಳ ರಾಣಿಯಾಗಿದ್ದಾರೆ. ಆದ್ದರಿಂದ ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಮಾತೆ ಮರಿಯಮ್ಮನವರು ಆರೋಗ್ಯದಾತೆಯಾಗಿದ್ದಾರೆ. ಕಷ್ಟದಲ್ಲಿ ಕಾಯಿಲೆ ಇರುವವರಿಗಾಗಿ ಪ್ರಾರ್ಥಿಸೋಣ. ಮತ್ತು ಮಾತೆ ಮರಿಯಮ್ಮ ಧರ್ಮಸಭೆಯ ರಾಣಿಯಾಗಿದ್ದಾರೆ. ಆದ್ದರಿಂದ ನಮ್ಮ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಭಗವಂತ ನಮ್ಮೆಲ್ಲರನ್ನೂ ಆಶೀರ್ವದಿಸಿ ಹರಸಿ ಕಾಪಾಡಿ ಮುನ್ನಡೆಸಲೆಂದು ದೇವರ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೇಲೆ